ಖರಾಬ್ ಖರಾಬ್ ಅಂದ್ರೆ ನಿಮಗೆ ಗೊತ್ತಾ? ನಾನು ನಿಂತಿರೋ ಜಾಗನೇ ಖರಾಬ್. ನೀವು ಜಮೀನ್ ತಗೋಬೇಕಾದ್ರೆ ಖರಾಬ್ಗೂ ಸೇರ್ಸ್ ಕಾಸು ಕೊಡ್ತೀರಾ, ಖರಾಬನ್ನು ಬಿಟ್ ಕಾಸು ಕೊಡ್ತೀರಾ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನೋಡಿ ತಿಳಿಸ್ಕೊಡ್ತೀನಿ. ನಿಮ್ಮ ಜಮೀನಲ್ಲಿ ಒಂದಷ್ಟು ಭಾಗದಲ್ಲಿ ನೀವು ಏನ್ ಕೂಡ ಬೆಳೆಯಕ್ಕಾಗಲ್ಲ, ಯು ಕಾಂಟ್ ಡು ಎನಿ ಟೈಪ್ ಆಫ್ ಕಲ್ಟಿವೇಶನ್. ಆ ಪಾರ್ಟ್ ಆಫ್ ದ ಲ್ಯಾಂಡ್ ಅನ್ನ ನಾವು ಖರಾಬ್ ಅಂತ ಕರಿತೀವಿ. ಖರಾಬ್ ಅಲ್ಲಿ ಎರಡು ರೀತಿಯ ಖರಾಬ್ ಇದೆ, ಆ ಖರಾಬ್ ಮತ್ತೆ ಬಾ ಖರಾಬ್ ಅಂತ ಅನ್ಬಿಟ್ಟು. ಸ್ಕ್ರೀನ್ ಮೇಲೆ ಒಂದು RTC ನೋಡ್ತಿರ್ತೀರಾ, ಅದರಲ್ಲಿ ಆ ಖರಾಬು ಇದೆ, ಬಾ ಖರಾಬು ಇದೆ. ಆ ಖರಾಬ್ ಅಂದ್ರೂ ಉಳುಮೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ಒಂದು ಭಾಗ ಆಗಿರುತ್ತೆ. ಉದಾಹರಣೆಗೆ ಅದು ಬಂಡೆ ಆಗಿರ್ಬೋದು, ಗುಡ್ಡ ಆಗಿರ್ಬೋದು, ಸಣ್ಣ ಕಾಲುವೆ ಆಗಿರ್ಬೋದು, ಮತ್ತೆ ಓನರ್ನ ಪ್ರೈವೇಟ್ ಪ್ರಾಪರ್ಟಿಗೆ ಸೇರ್ಕೊಳ್ಳುತ್ತೆ. ಆದ್ರೆ ಬಾ ಖರಾಬ್ ಹಂಗಲ್ಲ, ಅದು ಸಾರ್ವಜನಿಕರ ಉಪಯೋಗಕ್ಕೆ ಬಿಟ್ಟಿರ್ತಾರೆ, ಗವರ್ಮೆಂಟ್ ಅದ್ರ ಓನರ್ ಆಗಿರುತ್ತೆ. ಉದಾಹರಣೆಗೆ ಅದು ರಸ್ತೆ ಆಗಿರ್ಬೋದು, ಬಂಡಿ ದಾರಿ ಆಗಿರ್ಬೋದು, ಕಾಲ್ದಾರಿ ಆಗಿರ್ಬೋದು, ಅಥವಾ ಸ್ಮಶಾನ ಕೂಡ ಆಗಿರ್ಬೋದು. ನೀವು ಜಮೀನನ್ನು ತಗೋಬೇಕಾದ್ರೆ ಕಾಸು ಕೊಡೋದು ಕೇವಲ ಕೃಷಿ ಭೂಮಿಗೆ ಮಾತ್ರ, ಖರಾಬ್ಗೂ ಸೇರಿ ಕಾಸು ಕೊಡುವಂತಿಲ್ಲ. ನೀವು ನಿಮ್ಮ ಜಮೀನಲ್ಲಿರೋ ಖರಾಬ್ ಭೂಮಿಗೂ ಕೂಡ ಯಾವುದೇ ರೀತಿಯ ಟ್ಯಾಕ್ಸ್ ಪಾವತಿ ಮಾಡೋ ಹಾಗೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ ಹರೀಶ್ ಪಾರ್ಥ ಅನ್ನ ಫಾಲೋ ಮಾಡಿ.